ಎಲ್ರಿಗೂ ನಮಸ್ತೆ ಸ್ನೇಹಿತರೆ. ಡೇ 1 ಟಾಪಿಕ್ ಬಂದುಬಿಟ್ಟು ಜನರಲ್ ಸೈನ್ಸ್ ಅಂತ ತಗೊಂಡಿದ್ದೀವಿ. ಅಂದರೆ ಜನರಲ್ ಸೈನ್ಸ್ ಅಂದರೆ ಇದು ನಾರ್ಮಲ್ ಸಬ್ಜೆಕ್ಟ್, ಅಂದರೆ ಸಬ್ಜೆಕ್ಟ್ ಅಲ್ಲ, ಇದು ನಾರ್ಮಲ್ ಆಗಿ ಕೇಳುವಂತಹ ಜನರಲ್ ಸೈನ್ಸ್ ಆಗಿರುತ್ತೆ. ಇದು ಏನಾಗಿರುತ್ತೆ ಅಂದರೆ ಪ್ರಕೃತಿಯಲ್ಲಿ ಅಂತ ದೊರೆಯುವಂತಹ ಅಂಶಗಳ ಮೇಲಾಗಿರ್ಬೋದು ಅಥವಾ ಮಾನವನ ಅಂಗಗಳ ಅಂದರೆ ನಮ್ಮ ದೇಹದಲ್ಲಿರುವಂಥ ಅಂಗಾಂಗಗಳ ಮೇಲೆ ಅಥವಾ ಭಾಗಗಳ ಮೇಲೆ ಒಂದು ವಿಜ್ಞಾನ ಶಾಖೆಯ ಅಂಶಗಳ ಬಗ್ಗೆ ಕೇಳಲಾಗಿರುವಂತಹ ಪ್ರಶ್ನೆಗಳಾಗಿರ್ಬೋದು ಮತ್ತು ನಮ್ಮ ಪ್ರಕೃತಿಯಲ್ಲಿ ದೊರೆಯುವಂತಹ ಶಾಖೆಗಳು, ಶಾಸನಗಳು, ಅಧ್ಯಯನವನ್ನು ಏನಂತ ಕರೀತಾರೆ ಅಂತ ಪ್ರಶ್ನೆಗಳು ಸಿಲ್ಲಿಯಾಗಿ ಕಾಮನ್ ಸೆನ್ಸ್ ಆಗಿ ಕೇಳಿರುವಂತಹ ಜನರಲ್ ಸೈನ್ಸನ್ನು ಇವತ್ತಿನ ಟಾಪಿಕ್ನ ಡಿಸ್ಕಸ್ ಮಾಡೋಣ ಸ್ನೇಹಿತರೆ. ಒನ್ ವರ್ಡ್ ಥರ ಕೇಳ್ತಾನೆ. PSAಗೆ ಮ್ಯಾಚ್ ದ ಫಾಲೋವಿಂಗ್ ರೂಪದಲ್ಲಿ ಕೇಳ್ತಾನೆ ಅಥವಾ ಜೋಡಿ ರೂಪದಲ್ಲಿ ಕೇಳ್ತಾನೆ. PC, PSA, KPSC, SSC ಎಲ್ಲ ಎಕ್ಸಾಮ್ಸ್ಗಳಲ್ಲೂ ಎಲ್ಲ ಡಿಪಾರ್ಟ್ಮೆಂಟ್ ಎಕ್ಸಾಮ್ಗಳಲ್ಲೂ ಕೂಡ ಕಡ್ಡಾಯವಾಗಿ ಬೇಸಿಕ್ ಅಥವಾ ಜನರಲ್ ಸೈನ್ಸನ್ನು ಕಂಪಲ್ಸರಿ ಕೇಳ್ತಾನೆ. ಇಲ್ಲಿ ಯಾವುದೇ ಸಬ್ಜೆಕ್ಟು ಫಿಸಿಕ್ಸು, ಬಯಾಲಜಿ, ಕೆಮಿಸ್ಟ್ರಿ ಇಲ್ಲಿ ಸಬ್ಜೆಕ್ಟ್ ಸಿಗೋದಿಲ್ಲ. ಇಲ್ಲಿ ಕೆಲವೊಂದು ಮಾತ್ರ ಆ ಸಬ್ಜೆಕ್ಟಲ್ಲಿರುವಂಥ ಕೆಲವೊಂದು ಅಧ್ಯಯನಗಳ ಬಗ್ಗೆ ತಿಳ್ಕೊಂಡಿರುವಂಥ ವಿಷಯಗಳಾಗಿರ್ತವೆ. ಅವೆಲ್ಲವೂ ಕೂಡ ಅಲ್ಲಿ ಒನ್ ವರ್ಡ್ಸಲ್ಲಿ ಸಿಗ್ತವೆ. ಇದನ್ನು ಹೇಳುವಂತಹ ವಿಷಯ ಏನಂತಂದರೆ ಎಲ್ಲ ಪ್ರಮುಖ ಶಾಖೆ ಅಥವಾ ಅಧ್ಯಯನವನ್ನು ಅದು ಎಲ್ಲ ಕಡೆ ಒಂದೇ ಕಡೆ ಬರ್ಕೊಂಡು ಅಧ್ಯಯನ ಮಾಡಿದರೆ ನಮಗೆ ಇದನ್ನು ನಾವು ಮಗಪ್ ಮಾಡಬೇಕಾಗಿರೋದಂತ ಇಂಪಾರ್ಟೆಂಟೇ ಇರೋದು. ಇಲ್ಲಿ ಯಾವುದೇ ತಿಳ್ಕೊಳ್ಳೋವಂಥದ್ದಲ್ಲ, ಇದು ಕಂಪಲ್ಸರಿ ಇಲ್ಲಿ ಮಗಪ್ ಮಾಡಲೇಬೇಕಾಗಿರುವಂಥದ್ದು. ಫಸ್ಟಿಗೆ ನೋಡೋಣ. ಫಸ್ಟು ಪ್ರಾಣಿಗಳಿದ್ದೀವಿ. ನಾವು ಪ್ರಾಣಿಗಳು. ನಮ್ಮ ಪ್ರಾಣಿಗಳ ದೇಹದ ರಚನೆಯ ಅಧ್ಯಯನವನ್ನಂತ ನಾವೇನಂತ ಕರಿತೀವಿ ಅಂದರೆ ಅನಾಟೊಮಿ ಅಂತ ಕರಿತೀವಿ. ಹೀಗೆ ಆಕಾಶಕಾಯಿಗಳ ಅಧ್ಯಯನವನ್ನು ಆಸ್ಟ್ರೋನೊಮಿ ಅಂತ ಕರಿತೀವಿ. ನೆಕ್ಸ್ಟ್ ಬರೋದು ಅಕೌಸ್ಟಿಕ್ ಬರ್ತದೆ. ಶಬ್ದದ ಉತ್ಪತ್ತಿ ಮತ್ತು ಚಲನೆಯ ಅಧ್ಯಯನವನ್ನು ಅಕೌಸ್ಟಿಕ್ ಅಂತ ಕರಿತೇವೆ. ಈ ಅಕೌಸ್ಟಿಕಲ್ಲೇ ಮತ್ತು ಆಪ್ಟಿಕ್ಸ್ ಅಂತ ಬರ್ತದೆ ನೋಡಿ. ಆಪ್ಟಿಕ್ಸ್ ಅಂದರೆ ಬೆಳಕಿನ ಬಗ್ಗೆ, ಅಕೌಸ್ಟಿಕ್ ಅಂದರೆ ಶಬ್ದದ ಉತ್ಪತ್ತಿ ಬಗ್ಗೆ, ಶಬ್ದದ ಬಗ್ಗೆನೇ ಡೆಸಿಬಲ್ ಬರ್ತದೆ. ಈ ಮೂರು PCPSಲ್ಲಿ ಕನ್ಫ್ಯೂಷನ್ ಆಗಿರುವಂಥ ಪಾರ್ಟು. ಇವು ಮೂರನ್ನು ಕರೆಕ್ಟಾಗಿ ನೋಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಬರೋದು ಕಾಸ್ಮೋಲಜಿ ಅಂತಂದರೆ ವಿಶ್ವದ ಬಗ್ಗೆ ಅಧ್ಯಯನ ಮಾಡುವುದನ್ನು ಕಾಸ್ಮೋಲಜಿ ಅಂತ ಕರಿತೀವಿ. ನೆಕ್ಸ್ಟು ನಾ ಅವಾಗೆ ಹೇಳಿದ್ನಲ್ಲ, ಜನಸಂಖ್ಯೆಯ ಅಧ್ಯಯನವನ್ನು ಡೆಮೋಗ್ರಫಿ ಅಂತ ಕರಿತೀವಿ. ಮರಗಳ ಅಧ್ಯಯನವನ್ನು ಡೆಂಡ್ರೋಕ್ರೋನಾಲಜಿ ಅಂತ ಕರಿತೀವಿ. ಕೀಟಗಳ ಅಧ್ಯಯನವನ್ನು ಆ್ಯಂಟಮೋಲಜಿ ಅಂತ ಕರಿತೀವಿ. ಇದನ್ನು ಹೆಂಗೆ ನೆನ್ಪಿಟ್ಕೋಬೇಕು ಅಂದರೆ ಕೀಟದೊಳಗೆ ಇರುವೆ ಬರ್ತದೆ. ಇರುವೆಗೆ ಆ್ಯಂಟ್ಸ್ ಅಂತ ಕರಿತೀವಿ. ಆ ಆ್ಯಂಟ್ನ ಆ್ಯಂಟಮಾಲಜಿ ಅಂತ ಈ ಥರ ಟ್ರಿಕ್ಕಿಯಾಗಿ ನಾವು ಮಾಡ್ಕೊಂಡ್ವಿ ಅಂದರೆ ಕೊನೆವರೆಗೂ ನಾಳೆ ಎಕ್ಸಾಮ್ ಅದ ಅಂತಂದರೆ ಅದು ಕೀಟ ಬಂದ ತಕ್ಷಣ ಆ್ಯಂಟ್ ಬರುತ್ತೆ, ಆ್ಯಂಟ್ ಬಂದ ತಕ್ಷಣವೇ ಆ್ಯಂಟಮಾಲಜಿ ಅಂತ ಈ ಥರ ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಬಂದುಬಿಟ್ಟು ಕಾರ್ಪೋಲಜಿ, ಹಣ್ಣು ಮತ್ತು ಬೀಜಗಳ ಅಧ್ಯಯನ. ಇಲ್ಲಿವರೆಗೆ ಇದು ಕಾರ್ಪೋಲಜಿ ಇಲ್ಲಿವರೆಗೆ ಕ್ವಶನ್ಸ್ ಬಂದಿಲ್ಲ, ಆದರೂ ಸುಮ್ಮನೆ ಒಂದ್ಸರಿ ನೋಡ್ಕೊಂಡಿಟ್ಕೊಳ್ಳಿ. ಡರ್ಮಟಾಲಜಿ ಅಂತಂದರೆ ಚರ್ಮದ ಬಗ್ಗೆ ಅಧ್ಯಯನ ಮಾಡೋ ಅಂದರೆ ಚರ್ಮಕ್ಕೆ ಸಂಬಂಧಿಸಿರುವಂಥ ಅಧ್ಯಯನ ಮಾಡುವುದನ್ನು ಡರ್ಮಟಾಲಜಿ ಅಂತ ಕರಿತೀವಿ. ಆಮೇಲೆ ಗ್ಲೈಸಿಕಾಲಜಿ ಅಂತಂದರೆ ಜ್ಞಾನೇಂದ್ರಿಯಗಳ ಅಧ್ಯಯನವನ್ನು ನಾವು ಗ್ಲೈಸಿಕಾಲಜಿ ಅಂತ ಕರಿತೀವಿ. ಇದೇ ರೀತಿ ಇಷ್ಟು ಶಾಖೆಗಳನ್ನು ನೀವು ಸಂಪೂರ್ಣವಾಗಿ ದಿನಾಲೂ ನಾನು ಬೇಕಿದ್ದರೆ 10 ಅಧ್ಯಯನಗಳ ಶಾಖೆಗಳನ್ನು ನಾನು ದಿನಾಲೂ ತಿಳಿಸೋಕ್ಕೆ ಪ್ರಯತ್ನ ಮಾಡ್ತೀನಿ. ಈ ಪ್ರಮುಖ ಅಧ್ಯಯನವನ್ನು ನಾವು ಕಂಪಲ್ಸರಿ ಮಗ್ಗಪ್ ಮಾಡಲೇಬೇಕು, ಬಾಹ್ಯಾಟ್ ಮಾಡಬೇಕೇ ಆಗಿರುವಂಥದ್ದು. ನೀವು ಟ್ರಿಕ್ಕಿಯಾಗಿ ಅಲ್ಲೇ ಟ್ರಿಕ್ ಮಾಡಿಕೊಂಡು ಓದ್ಕೋಬೋದು. ಅದೇ ರೀತಿ ನಮ್ಮ ಜೀವನ ಹೆಂಗಿದೆ ಅಂದರೆ ಗುಲಾಬಿ ಹೂವಿನ ಥರ ಇರೋದು. ಫಸ್ಟ್ ಮೊಗ್ಗಿದ್ದಾಗ ಏನಾಗಿರುತ್ತೆ, ಅದು ಸುತ್ತಮುತ್ತಲೂ ಸಣ್ಣ ಸಣ್ಣ ಮುಳ್ಳುಗಳಿರ್ತವೆ. ಮತ್ತು ಆಮೇಲೆ ಗುಲಾಬಿ ಹೂವು ಬೆಳೀತಾ ಅದ್ರ ಸುತ್ತಮುತ್ತ ಇರುವಂತಹ ಮುಳ್ಳುಗಳು ಕೂಡ ದೊಡ್ಡದಾಗ್ತಾ ಇರ್ತವೆ. ದೊಡ್ಡದಾಗಿದ್ದ ತಕ್ಷಣವೇ ಅದರಲ್ಲಿರುವಂತಹ ಮುಳ್ಳುಗಳು ಕೂಡ ದೊಡ್ಡದಾಗ್ತಾ ಹೋಗ್ತವೆ. ಅಂದರೆ ನಾವು ಜೀವನದಲ್ಲಿ ನಾವು ಓದೋ ಟೈಮಲ್ಲಿ ಏನೇ ಕಷ್ಟ ಕಾರ್ಪಣ್ಯ ಬರಲಿ ಅಥವಾ ಏನಾದರೂ ಇನ್ಸ್ಟಾಗ್ರಾಮು, ಟ್ವಿಟ್ಟರು, ಸೋಷಲ್ ಮೀಡಿಯಾ ಇವೆಲ್ಲ ನಮ್ಮನ್ನು ಡಿಸ್ಟ್ರ್ಯಾಕ್ಟ್ ಮಾಡ್ತಾನೇ ಇರ್ತವೆ. ಆದರೆ ನಮ್ಮ ಕಾನ್ಸಂಟ್ರೇಷನ್ ಹೆಂಗಿರಬೇಕು ಅಂದರೆ ಓದೋ ಕಡೆ ಮಾತ್ರ ಇರಬೇಕು ಅಂತ ಹೇಳ್ತಾ ನಾನು ಓದೋ ಕಡೆ ಮಾತ್ರ ನಮ್ಮ ಕಾನ್ಸಂಟ್ರೇಷನ್ ಇಟ್ಕೊಂಡು ನಮ್ಮ ಜೀವನದ ಗುರಿ ಇರುವಂಥದ್ದನ್ನ ಯಾವುದೇ ಒಂದು ಹುದ್ದೆಯಲ್ಲಿ ಇರಬೇಕು ಅಂತ ಆಸೆ ಇಟ್ಕೊಂಡು ಇವತ್ತಿನ ಕ್ಲಾಸನ್ನು ಕೇಳ್ತಾ ನೆಕ್ಸ್ಟ್ ಕ್ಲಾಸಲ್ಲಿ
ವೀಡಿಯೋದಲ್ಲಿ ಮುಂದೆ ಇನ್ನೂ 10 ಅಧ್ಯಯನಗಳ ವಿಷಯಗಳ ಬಗ್ಗೆ ನಾನು ಹೇಳ್ಕೊಡೋಕ್ಕೆ ಪ್ರಯತ್ನ ಮಾಡ್ತೇನೆ. ಧನ್ಯವಾದಗಳು.